ಕೇಕ್ ಕಟ್ ಮಾಡೋದು ನೀವು ಹುಟ್ಟಿ ಓದಿದ ಸ್ಕೂಲ್ಗಳು ಇರ್ತಾವಲ್ಲ, ಎಲ್ಲೂ ಆಗಲಿ ನಿಮ್ಮ ಸ್ಕೂಲ್ಗಾದ್ರೆ ಹೋಗಿ ಒಂದು ಅರಳಿ ಮರ, ಒಂದು ಆಲದ ಮರ, ಒಂದು ಹೊಂಗೆ ಮರ, ಅಟ್ಲೀಸ್ಟ್ ಅಲ್ಲಿ ಬಂದವ್ರಿಗೆ ಕುದುರೆ ಒಂದು ಚೇರ್ ಅದನ್ನು ತೆಗೆದುಕೊಟ್ರೆ, ಅದೇನೋ ದೊಡ್ಡ ಇದು ಬರೋದು, ಕೆರಿಯೋದು, ಉಳೋದು ಏನೋ ಮಾಡೋಕೆ ಹೋದರೆ ಆ ಗಿಡ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲಿ ಒಂದು ಕ್ರಿಯೆ ನಡೀತಾ ಇರ್ತದೆ. ಆ ಕ್ರಿಯೆಗೆ ನಾವು ಡಿಸ್ಟರ್ಬೆನ್ಸ್ ಮಾಡ್ತೀವಿ. ನಾವು ಇದಕ್ಕೇನಪ್ಪ ಸಹಾಯ ಮಾಡ್ಬೇಕು ಈಗ ಅಂದರೆ ಬಿಟ್ಟು ಬಿಡ್ಬೇಕಷ್ಟೇ. ನೀವು ಬಿಟ್ಟುಬಿಡಿ, ಇದು 106 ವರ್ಷ ಆದರೂ ಅದು ಹಂಗೆ ಇರ್ತದೆ. ಒಂದು ಗಿಡ ಹೊಸ ಹೊಸ ಗಿಡಗಳು ಸೃಷ್ಟಿ ಆಗ್ತಾ ಇರ್ತವೆ. ನಾವು ನಡೋಲ್ಲ, ಅಲ್ಲಿ ಸೃಷ್ಟಿ ಆಗ್ತಾ ಇರ್ತವೆ ಗಿಡ. ಚೆನ್ನಾಗಿದೆ ಕೆಲಸ ಈಗ ಈ ಥರದ್ದು ಕುಕ್ಕೆಗಳೇ ಇಲ್ಲ, ಮತ್ತೆ ಆ ಥರ ಕೌಟ್ಲು ಇಲ್ಲ. ಅದು ಮೋಸ್ಟ್ಲಿ ಕಾಫಿ ಗಿಡದ ಸ್ಟ್ಯಾಂಡರ್ಡ್ ಮಾಡಿದ್ರು. ಇದಕ್ಕೆ ನಾನು ತುಂಬಾ ಸಾರಿ ಹೇಳ್ತೀನಿ, 5 ದಿನ ಪಾಠ ಮಾಡ್ಕೊಳ್ಳಿಪ್ಪ, ಬೇರೆ ಎಲ್ಲ ನೋಡಿದ್ರೆ ಎಷ್ಟೋ ಇಲ್ಲ. 5 ದಿನ ನೀವು ಪಾಠ ಮಾಡ್ಕೊಳ್ಳಿ, 1 ದಿನ ರಜೆ ಕೊಡ್ಲಿ, 1 ದಿನ ಪಕ್ಕ ತೋಟಕ್ಕಾದ್ರೂ ತಗೊಂಡು ತೋರಿಸಿ. ಸಂತೆಗೆ ತಗೊಂಡು ತೋರಿಸಿ ಎಲ್ಲ. ಇದು ಇಲ್ಲಿ ಮುಂದೆ ಏನಾಗ್ತದೆ ಅಂತಂದ್ರೆ ಇದನ್ನೆಲ್ಲ ನಾವು ಇನ್ನು ಬರೀ ಮ್ಯೂಸಿಯಂನಲ್ಲೇ ನೋಡ್ಬೇಕಾಗ್ತದೆ. ತುಂಬಾ ಇದೆ ಸರ್ ನಮ್ಮಲ್ಲಿ ಉದ್ಯೋಗ ಬೇಕಾದಷ್ಟು ಉದ್ಯೋಗ ಇದೆ, ಬೇಕಾದಷ್ಟು ಉದ್ಯೋಗ ಇದೆ. ಕಲ್ಯಾಣ ಕ್ರಾಂತಿ ಕಾರಣ ಆಗುತ್ತೆ, ಇವರೇ ಕಾರಣ. ಹಳೆಯ ಕಲ್ಯಾಣ ಅದೇ ಅವ್ರ ತೊಡೆನೇ ಅದು ಚಪ್ಪಲಿ ಮಾಡಿಕೊಟ್ರು ಅಂತ. ರಾಣಿ ಕಲ್ಯಾಣ ಬಸವಣ್ಣನ ಕಾಲಕ್ಕೆ ಕಾಯಕ ಮತ್ತು ಅವಾಗೆಲ್ಲನೇ ಇತ್ತಲ್ಲ. ಇವತ್ತು ನಮ್ಮ ಎಲ್ಲ ಸಮಸ್ಯೆನ ಪರಿಹಾರ ಮಾಡೋಕ್ಕೆ ಕಾಯಕ ಒಂದೇ ದಾರಿ, ಅದು ಬಿಟ್ಟು ಬೇರೆ ಶಾರ್ಟ್ಕಟ್ ಯಾವುದೂ ಇಲ್ಲ. ಹಿಂಗ್ ಹೋಗಿ ಬಂದಾಗ ನೀರನ್ನ ಈ ಕಡೆಗೆ ಹಿಂಗ್ ಹಾಕೋದು, ನೀನ್ ಈ ಕಡೆ ಬಿಡೋದು, ಮುಂದೆ ಹೋದಾಗ ಈ ತರ ಇಡೋದು. ಇಲ್ಲಿ ಹೊರಳಿನ ತರ ಮಾಡೋರು, ಇಲ್ಲಿ ಜಾಗ ಸುಣ್ಣ ಈ ತರದಲ್ಲ ನಾರ್ಮಲಿ ಅವೆಲ್ಲ ಕೊಡ್ತಾ ಇರೋ. ನೀರು ಬಿದ್ದಾಗ ಕುಸೋದು ನೀರು ಎರಡು ಆಗತ್ತೆ. ಇದು ಮೊದಲು ಬೇರೆ ಇದೆಲ್ಲ ಇದು ಶರಣ ಬಸಪ್ಪ ಅಪ್ಪ ಅವ್ರು ಬಂದಿದ್ರು ನಮ್ಮ ಗುಲ್ಬರ್ಗದಲ್ಲಿ. ಇವರು ಗೊತ್ತಾ ನಿಮಗೆ? ನಮ್ಮ ಗುಲ್ಬರ್ಗ ಇವು 82 ಇಯರ್ಸ್ ಮೊನ್ನೆ ತೀರ್ಕೊಂಡು, ಮಗು ಇನ್ನೂ ಚಿಕ್ಕದು. ಗೊತ್ತಿಲ್ಲ ನಿಮ್ಗೆ ಅವ್ರ ಬಗ್ಗೆ? ಇದೆಲ್ಲ ಏನು ಬೀಜ ಮತ್ತೆ ಮರದು ಕೊಳಗಗಳು, ಇದು ಆರನೇ ಮನೆ ಆಗ್ತಾವಲ್ಲ, 10 ಸೇರು, ಅರ್ಧ ಸೇರು, 1/4 ಸೇರು. ಇದೆಲ್ಲ ನೀರು ಕುಡಿಯಲ್ಲ. ಇದು ಹೌದು, ನಾನು ನೀರು ಕಡ್ಲಿ ಬೀಜ ನೆನೆ ಹಾಕಿ ಇದು ಮಾಡ್ತಾ ಇದ್ದು. ಇದೆಲ್ಲ ಇದು ಕುಟ್ಲಿಕ್ಕ ಇದು ಆಗಿನ ಕಾಲದ ಸೇತುವೆ ಇದೆ. ಇದು ಊಟಕ್ಕೆ ಸ್ಟ್ಯಾಂಡ್ ಪ್ಲೇಟ್ ಇಟ್ಕೊಂಡು ಪ್ಲೇಟ್ ನಮ್ ಎತ್ತರದಲ್ಲಿ ಇರ್ಬೇಕು ನಮ್ಮ ಕಡೆಗೆ. ಇದು ಭತ್ತ ಕುಟ್ಟೋಲ್ಲ ಅಲ್ಲ, ಇದು ಗಾಣದ ಎಣ್ಣೆ ತೆಗೆಯೋದು ಇದರಲ್ಲಿ. ನಿಮ್ಮ ಗೊಂಬೆಗಳು ರಾಜ ರಾಣಿ ಡ್ರೆಸ್ ಚೇಂಜ್ ಮಾಡೋದಿತ್ತು. ಇದು ಈ ಕಡೆ ಎಲ್ಲ ಕೊಟೇಶನ್ಸ್ ಇದೆ. ಅಬ್ದುಲ್ ಕಲಾಂ, ಇದು ಅಬ್ದುಲ್ ಕಲಾಂ ಬಾರಿಸಿದ ನಗಾರಿ. ಇದಾ? ಏನಾದ್ರು ಪೇಪರ್ ಬಂದಿದ್ರು. ಹೊರಗಿಂದ ಏನಾಗ್ತಾನೆ ಒಂದು ಪೇಪರ್ ವ್ಯವಸ್ಥೆ ಮಾಡಿರೋದು ನಾನು. ಇಲ್ಲಿ ಬಂದಿಲ್ಲ. ಇಲ್ಲ, ಅಲ್ಲಿ ಬರ್ದಿದ್ರು. ಸುವರ್ಣ ಗ್ರಾಮೋದಯ ಅಂತೇಳಿ ಉದ್ಘಾಟನೆ ಮಾಡಿದ್ರು. ಅವಾಗ ಮಾಡಿದ್ದೆ ಬಾರಿಸಿದ್ರು.
ಅಂದ್ರೆ ಅಬ್ದುಲ್ ಕಲಾಂ ನೋಡಕ್ಕೆ ಯಾರು ಆಗ್ಲಿಲ್ವೋ ಅವರು ಹೊಡೆದಿದ್ದ ನಗಾರಿ ನೋಡ್ಬೋದು ಇವರು. ನಗಾರಿ ನೋಡಿ. ಅವಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ರು, ಯಡಿಯೂರಪ್ಪ ಫೈನಾನ್ಸ್ ಮಿನಿಸ್ಟರ್ ಇದ್ರು ಅವಾಗಿದ್ದ. ನೋಡಿ ಯಾವ್ದಾರ ಅಂತ ನೋಡಿ, ಅದು ಒಂದೊಂದು ಕಡೆಗೆ ಹೋದಾಗ ಒಂದೊಂದು ಸೌಂಡು. ಇದೆಲ್ಲ ನಮ್ಮ ಫೋನ್ ಅಲ್ವಾ? ಮೊದಲು ಇದೇ ತರ ಫೋನ್ ಲ್ಯಾಂಡ್ ನಂಬರ್ ಇದೆಲ್ಲ. ಲ್ಯಾಂಡ್ ನಂಬರ್ ಇನ್ನೊಂದರ ಐತಲ್ಲ, ಅದು ಅಲ್ಲಿ ಇನ್ನೊಂದು ಮ್ಯೂಸಿಯಂ ಇದೆ, ಅಲ್ಲಿ ಇದೊಂದು ಲೈಟ್ ಹಾಕೋದು ಕಡೆ. ಇದು ನಾನು ಕೊಟ್ಟಿದ್ದಲ್ಲ ಇದು. ಈ ಟಾಟಾ ಇಂಡಿಕಾ ಇದೆಲ್ಲ ಬಂತಲ್ಲ, ಈಗ ಮೊದಲ್ದೊಂದು ಇತ್ತಲ್ಲ, ಇದು ಅದು ಭಾರಿ ಇರುತ್ತದು. ಇದು ಅದನ್ನು ನಮ್ಮನಿದೆ. ಈ ಟಾಟಾ ಇಂಡಿಕಾ ಇದೆಲ್ಲ ಬಂದಿದ್ದು ಈಗ 2 ವರ್ಷ ವ್ಯತ್ಯಾಸ ಆಗ್ಬಿಟ್ರೆ ಇನ್ನೊಂದು ಫುಲ್ ಬಗ್ಗದೊಂದು ಇತ್ತಲ್ಲ, ಅದು ಮೊದಲು ಫಸ್ಟು ಫೋನ್. ಅದು ಈ ಕಡೆ ಕಾಯಿನ್ಗಳು ಕಲೆಕ್ಷನ್. ಇವೆಲ್ಲ ನಮ್ಮ ಕಾಯಿನ್ಗಳೇ, ನಾವೆಲ್ಲ ನೋಡಿದ ಕಾಯಿನ್ಗಳು. ಇದು 3 ಪೈಸಾ, 2 ಪೈಸಾ, 1 ಪೈಸಾ. ಆಮೇಲೆ ಇದು 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 ತೂತು ಪೈಸಾ, ಅದು ಒಂದು. ಆಮೇಲೆ ಇದು 10 ಪೈಸಾ ಬಂದಾಗಂತೂ ಅಮ್ಮ ನಮಗೆ ಇದಿದ್ರೆ ನಾನೇ ರಾಜ ಆಗ. 10 ಪೈಸಾ ಇದು ಬಂದಾಗ ಭಾರಿ ಒಳ್ಳೆದು. ಇದು ಯಾರು ಇದೆಂತ ನೋಡ್ತಿದ್ದಾರೆ. ಆಮೇಲೆ ಇದು 20 ಪೈಸಾ ಬಂದಿತ್ತು, 20 ಪೈಸಾ 20 ಪೈಸಾ. ಅವನ ಕಾಲದಲ್ಲಿ ಚಕ್ರ ಅವನ್ ಬೆಳಿದು ಯೂಸ್ ಮಾಡ್ಯಾರ. ಮಾಡಿದ್ದಾರೆ ನಮ್ಮ ಮೊದಲು ಬೆಳಿದೆ. ನಿಜಾಮ್ ಟೈಮ್ದಾಗಿತ್ತು ಇದು ಅವನು ಬಂದಮೇಲೆ ಚರ್ಮದ್ದು ಬಂದಿದ್ದು ಮಾಡಿದ್ದು. ಅದು ಎಲ್ಲ ಸ್ಮೆಲ್ ಬರೋ ಶುರುವಾಗಿ ಅದೆಲ್ಲ ಭಾರಿ ಸ್ಟ್ರೈಕ್ ಆಗಿಲ್ಲ ಆಗಿಲ್ಲ. ನೋಡಿ ಇಲ್ಲಿ ಇದೆಪ್ಪ ಕಾಯಿನ್ ಎಲ್ಲ 10 ರೂಪಾಯಿ, 5 ಪೈಸೆ ಇದೆಲ್ಲ 1 ಪೈಸಾ. ಇದು ನಾಯಿಗೆ ಏನಾದ್ರು ಕಚ್ಚಿಬಿಟ್ರೆ ಇನ್ನೊಂದು ತೆಗೆದು ಕಟ್ಟಿಬಿಟ್ರೆ ಆಗ ಫಸ್ಟ್ ಏಡ್ ಅದೇ 1 ಪೈಸಾ. ಇದು 10 ಪೈಸಾ. ಒಳ್ಳೆ ಅಂದ್ರೆ ಅದು ತಾಮ್ರದ್ದು ಅದನ್ನ ತಿಕ್ಕಿ ಹಚ್ಚೋ. ನಾಯಿ ಕಚ್ಚಿದಾಗ, ಚೇಳು ಕಚ್ಚಿದಾಗ ಆಗ್ಬಿಟ್ಟು ಕಟ್ಬಿಟ್ರೆ ಅದೇ ಫಸ್ಟ್ ಏಡ್. ಪೈಸಾ. ಈ 5 ಪೈಸಾ ಮಾತ್ರ ಭಾರಿ ಫೇಮಸ್ ಆಗಿತ್ತು. ಡೀಟೇಲ್ಸ್ ಕೊಟ್ಬಿಟ್ಟಿದ್ದಾರೆ. ಇವೆಲ್ಲ 1 ರೂಪಾಯಿ. ಇದು ನಮ್ಮ ಕಾಲದಲ್ಲಿ ಹೆಚ್ಚು ಚಲಾವಣೆ ಇದ್ದಿದ್ದು ನೋಟ್ ಅಂದರೆ ಇದೆ. ಒಳ್ಳೆ ಚಲಾವಣೆ ಇದ್ದಿದ್ದು ನೋಟು. ಆಮೇಲೆ 2 ರೂಪಾಯಿ ಕೆಂಪು ನೋಟ್ ಬಂತು. ಕೆಂಪು ನೋಟು ಭಾಳ ಫೇಮಸ್ ಆಗ. ಒಳ್ಳೆ ಮದುವೆ ಮನೆಗೆ ಹೋದ್ರೆ ಸ್ವಲ್ಪ ದುಡ್ಡಿರೋರು ಇದೇ ಕಟ್ಟಿದ್ರು. ಇದು ಕಟ್ಟಿದ್ರೆ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಫ್ ಜನ ಅಂತ. ಆಮೇಲೆ ಈ 10 ರೂಪಾಯಿ ತುಂಬ ದಿನ ಇದು ಚೆನ್ನಾಗಿತ್ತು, ಭಾಳ 10 ರೂಪಾಯಿ ಇದು, ಒಳ್ಳೆ 10 ರೂಪಾಯಿ ಇದು. ಆಮೇಲೆ ಇದು 5 ರೂಪೀಸ್ ಟ್ಯಾಕ್ಟ್ರ್ ಇರೋದಾರೆ. ಟ್ಯಾಕ್ಟ್ರ್ ಗುರ್ತಿರೋದು ಬೇಕಪ್ಪ ನೋಟು ಅನ್ನೋದು 5 ರೂಪಾಯಿ. ಆಮೇಲೆ ಇದು ಮುಂದೆ ಹಿಂದೆ 2 ಇದು ಮಾಡಿದ್ದಾರೆ. ಮುಂದ್ಗಡೆ ಈ ಕಡೆ, ಹಿಂದ್ಗಡೆ ಅವರು ಟ್ಯಾಕ್ಟ್ರ್ ಗುರ್ತಿರೋದು ನೋಡ್ತಾರೆ. ಊಟ ಪುಡಿ, ಸಾಸಿವೆ, ಜೀರಿಗೆ. ಅದಾದ 500 ಸಾವಿರ ಇಟ್ಟಿಲ್ವಾ ನೆನಪಿಗೆ? ಇದು 2 ಅಲ್ಲ, ಇದು ಇತ್ತೀಚಿನ ಇದು ಮಾತ್ರ ಬಹಳ ದಿನ ಓಡ್ತಿದ್ದು ಇದು. ಆಮೇಲೆ ಇದು 500 ಅಲ್ವಾ? 500 ಇದೆಲ್ಲ. ಇದು ಒಂದು ಒಳ್ಳೆ ಕಿಂಗ್ ಇದು. ಯಾಕಂದ್ರೆ ಈಸಿ ಎತ್ಕೊಂಡೋಗಿ ಈಸಿ ಇದು ನಾವು ಇದೇ ಮಾಡ್ತಿದ್ದು. ಆಮೇಲೆ ಇದು ಸ್ವಲ್ಪ ಜಾಸ್ತಿ ಇರ್ಲಿಲ್ಲ, ತೆಗೆದ್ಬಿಟ್ರು ಮಧ್ಯ. ಬೇರೆ ಅಮೆರಿಕಾ ಡಾಲರ್ ನಮ್ಗೆ ಅರ್ಥನೂ ಆಗಲ್ಲ ಬಿಡಿ.
ಇದು ಸಾಂಬಾರ್ ಪುಡಿ ಪುಡಿ ಮಾಡ್ತಾ ಇಲ್ಲ ಮಸಾಲೆ ಡಬ್ಬ. ಮಸಾಲೆ ಡಬ್ಬ ಸಾಸಿವೆ ಜೀರಿಗೆ ಇದಕ್ಕೆ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಫ್ರಿಡ್ಜ್ ಇಡೋದು ಆಮೆ ಶೇಪಲ್ಲಿ ಇದೆಯಾ ಅದು? ಇಲ್ಲ, ಸುಮ್ಮನೆ ಜನರಲಿ ಶೇಪ್ ಮಾಡಿದ್ದಾರೆ. ಆಮೇಲೆ ಏನು ಒಂದು ತಲೆ ಅದ ಎಷ್ಟು ಸಮಾಧಾನ ತಾಳ್ಮೆ ಮತ್ತೆ ಅದು ತಿಂದಾಗ ನೋಡಿ ಅದ್ರಲ್ಲಿ ಈಗೆಲ್ಲ ಪ್ಲಾಸ್ಟಿಕ್ ಅವರು ಸುಟ್ಕೊಡ್ತಾರೆ ನೋಡಿ. ಅವಾಗ ಮರಕ್ಕೂ ನಮಗೂ ಎಷ್ಟು ಒಂದು ಸಂಬಂಧ ಇದೆ ಅನ್ನೋದನ್ನ ಲ್ಯಾಂಪ್ ಕಡೆ ಕುಕ್ಕುಮ್ ಡಿಬ್ಬಿ ಇದು. ಕುಕ್ಮದು. ಅವಾಗೇನು ಅದನ್ನ ಏನು ಕೆಟ್ಟೋಗ್ತದೆ ಅದು ಏನ್ ಪ್ರಶ್ನೆನೇ ಬಂತು. ಇದು ವಿಭೂತಿ ಇದು. ಈ ಬುದ್ಧಿ ಇಡೋದು ಇದು. ಊಟಕ್ಕೆ ಕೂತ ಹಿಂಗ ತಳ್ತಾ ಹೋಗೋದು ಇದು ಬಂಡಿ. ನಾಲ್ಕು ದೊಡ್ಡ ಪಂಕ್ತಿ ಇರೋದಲ್ಲ, ಹಿಂಗೆ ಚಕ್ರದಲ್ಲಿ ಸಾಲು ಕೊಟ್ಟಿರ್ತಾರಲ್ಲ, ಅವ್ರು ಹಾಕೊಂಡು ಅಂದ್ರೆ ಊಟಕ್ಕೆ ಮುಂಚೆ ಅದು ಹಚ್ಕೊಳ್ಳೋದ್ ಪದ್ಧತಿ. ಇದೆಲ್ಲ ವಿಡಿಯೋ ಮಾಡೇ ತೋರಿಸ್ಬೇಕು ಇವಾಗ. ಹಿಂಗ್ ನೋಡಪ್ಪ ಹಿಂಗ್ ಬಳಸ್ತಾ ಇದ್ರು, ಹಿಂಗ್ ಮಾಡ್ತಾ ಇದ್ರು. ಸೂರ್ಯ ಮಧ್ಯದಾಗ ಇರೋದು. ಯಾವ ಎಷ್ಟು ಭೂಮಿ ಎಷ್ಟು ಇರ್ಬೋದು ಇದು. ಇದು ಇತ್ತು ಸ್ವಲ್ಪ ಇಲ್ಲ, ಅದಷ್ಟು ಹಾಳಾಗಿರೋದು. ಚಂದ್ರ ಬೇಗ ಬೇಗ ಸುತ್ತಾ ಇದ್ದಾನ. ಯಾವುದು ಬೇಗ ಸುತ್ತಾ ಇರೋದ್ರಲ್ಲಿ ಹತ್ರ ಇರೋದು ಮರ್ಕುರಿ. ಮೆರ್ಕುರಿ, ಎರಡನೇದು ವೆನಸ್, ಮೂರನೇದೇ ಅರ್ಥ. ನಿಧಾನಕ್ಕೆ ಶುರು ಆಗುತ್ತೆ, ಲಾಸ್ಟ್ ಎಷ್ಟು ಸ್ಲೋ ಸ್ಟಾರ್ಟ್ ಆಗ್ತಾವ ನೋಡಿ ಲಾಸ್ಟ್ ಅಲ್ಲಿ ಅಂದ್ರೆ ಈಗ ಈ ಗ್ರಹಗಳು ಬಹಳ ಲೇಟ್ ಆಗಿ ಬಿಡ್ತವೆ ಅಲ್ವಾ? ಸ್ಯಾಟರ್ನ್. ಈಗ ಭೂಮಿ 24 ಗಂಟೆಗೆ ಒಂದ್ಸಲ ಬರ್ತಾವ ರೌಂಡ್, ಹಿಂಗೆ 365 ಇಲ್ಲ, 24 ಗಂಟೆ ಅಂದ್ರೆ ಈ ತರ ತನ್ ಪಡಿತ ಸುತ್ತ ಅದು ಒಂದು ಇದ್ರ ಸೆಟ್ಟಿಂಗ್ ಇಲ್ಲ. ಅಂದ್ರೆ ಅದು ತನ್ ತಿರುಗೋದು 24, ಒಂದ್ ತಿರುಗಿದ್ರೆ 365 ದಿನ. ಅಲ್ಲಿ ಗ್ಲೋಬ್ ಇದೆಯಾ? ಇದು ಒಂದು ಇದು ಇದೆಲ್ಲ ಸೈನ್ಸ್. ಈಗ ಇಲ್ಲಿಟ್ಟಾಗ ಈ ಕಡೆ ಬರೋದು. ನಮ್ಗೆ ಕೆಳಗಡೆ ಭೂಮಿ ಮಾತ್ರ ಡೌನ್ ಇರೋದು ಕಾಣ್ತಾ ಇದೆ. ಅದಕ್ಕೆ ಕಾರಣ ಇದು ಇಟ್ಟಾಗ ಈ ಕಡೆ ಬರ್ತದೆ. ಕೆಲವು ಸಾರಿ ಭೂಮಿ ಡೌನ್ ಇದ್ರೂ ಕೂಡ ಅದಕ್ಕೂ ಎತ್ತರವಾದಂತ ಅಪೋಸಿಟ್ ಇದ್ದಾಗ ಅದ್ರ ವಿರುದ್ಧ ಹೋಗ್ತದೆ ಅನ್ನೋದಕ್ಕೆ ಈಗ ಇದು ಸರಳ ಬಂತಲ್ಲ ಈ ಕಡೆ ನಮ್ ಕಣ್ಣಿಗೆ ಕಾಣೋದು ಅದು ಎತ್ತರ. ಈಗ ಇದು ಬರೋದಿಲ್ಲ ಇದು, ಆದ್ರೆ ಇಲ್ಲಿಟ್ರೆ ರಿಟರ್ನ್ ಹೋಗ್ತದೆ. ಎತ್ತರಕ್ಕೆ ಯಾಕೆ ಹೋಗ್ತದಂದ್ರೆ ಈ ಭೂಮಿ ಎತ್ತರಕ್ಕಿಂತನೂ ಇದರದ ಎತ್ತರ ಹೆಚ್ಚಿದೆ. ಅಂದ್ರೆ ಇದು ಇಲ್ಲಿ ನಿಂತಾಗ ಕಡಿಮೆ ಆಗ್ತಾ ಈ ಕಡೆ ಬರೋದು. ಹಂಗಾಗಿ ಇದು ಆ ಕಡೆ ಹೋಗ್ತದೆ. ನಮ್ಗೇನ್ ಅನಿಸ್ತದೆ ಇದು ಎತ್ತರ ಇದ್ರು ಆ ಕಡೆ ಹೋಗ್ತಲ್ಲ ಅಂತ ಕಾಣೋದು. ಮೊದಲು ಅದನ್ನ ಬಿಡಿ, ಅದನ್ನ ಬಿಟ್ಟಾಗ ಈ ಕಡೆ ಬರ್ತದೆ ಡೌನ್ ಅಂತ ಹೇಳ್ಕೊತೀವಿ ನಾವು. ಇದು ಕಾಮನ್ ಇದೆ, ಇದು ಸಮವಾಗಿದೆ, ಇದು ಡೌನ್ ಇದೆ. ಹಂಗಾಗಿ ಇದು ಸಮವಾಗಿರೋದು ಡೌನ್ ಕಡೆ ಬರೋದು. ಹೌದು, ಸರಿ. ಇದು ಡೌನ್ ಇದೆ, ಅದಕ್ಕಿಂತಲೂ ಡೌನ್ ದಲ್ಲಿ ಇದು ಈ ಸೇಫ್ ಇದೆ. ನಾವ್ ಇಲ್ಲಿದ್ದಾಗ ಇನ್ನು ಕೆಳಗಡೆ ಈ ಕಡೆ ಒಳಗಡೆ ಇದು ಇರೋದ್ರಿಂದ ಇದು ಹೆಚ್ಚಿಗೆ ಆ ಕಡೆ ಹೋಗೋದು. ಇದು ಈ ಟೆಕ್ನಿಕ್ ಬಾರಿ ಮಜಾ ಅಲ್ಲ, ವಿಜ್ಞಾನಕ್ಕೆ ಸಂಬಂಧಪಟ್ಟಾಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ಬೇಗ ಹೊಳೆಯಲ್ಲ ನಮ್ಗೆ. ನಮ್ಗೆ ಭೂಮಿ ಮಾತ್ರ ಇದೆ ಅಂತ ಅನಿಸ್ತದೆ. ಕೆಲವೊಂದ್ಸರಿ ಭೂಮಿಗಿಂತಲೂ ಬೇರೆ ಎತ್ತರ ಇದ್ದಾಗ ಅದ್ರ ಅಪೋಸಿಟ್ ಹೋಗ್ತದೆ. ಒಟ್ಟಿನಲ್ಲಿ ನಮ್ಮವರು ಪೂರ್ವಿಕರು ಹಳೆ ಕಾಲದಲ್ಲಿ ಏನ್ ಬಳಸ್ತಾ ಇದ್ರು, ಏನೇನಿದೆ ಅದೆಲ್ಲವೂ ಸಿಕ್ಕಿರೋದೆಲ್ಲವೂ ಇಟ್ಟೆ. ಒಂದು ಮೇಲೆ ಅದೇ ಅದಕ್ಕೆ ಮುಚ್ಚಿಗೆ. ಒಂದು
ಇದನ್ನು ಸಾಧಾರಣ ಈ ಮನೆಗಳಿಗೆ ಎಲ್ಲ ಈ ಥರದ್ದು ಹಾಕ್ತಾರೋ ಮನೆಗಳಿಗೆಲ್ಲ ಕಂಬ ಇದು ಆಮೇಲೆ ಇದೊಂದಿದೆ ಪಿಯಾನೋ ಯಾರು ಯೂಸ್ ಮಾಡಲ್ಲ ದೊಡ್ಡದಿದೆ ಒಂದು ರೂಮೇ ತುಂಬ ಪಿಯಾನೋ ನೀವು ಹೇಳಿ ಕನ್ವಿನ್ಸ್ ಮೊದಲು ಪ್ರಿಂಟಿಂಗ್ ಪ್ರೆಸ್ ತಗೋ ಪ್ರಿಂಟಿಂಗ್ ಪ್ರೆಸ್ ತಗೋ ಅವ್ರಿಲ್ಲ ಅಂದ್ರೆ ಮಳೆಗಳು ಟೈಪ್ಸ್ ಮಳೆಗಳು ಆ ಮೊಳೆಗಳು ಸಿಗ್ತಾ ಇಲ್ಲ, ಈಗ ಹುಡುಕ್ತಾ ಇದ್ದೀನಿ, ಮೊಳೆಗಳು ಸಿಗ್ತಾ ಇಲ್ಲ. ತುಂಬ ಹಳೇದಾದ್ರು ಪ್ರೆಸ್ಗೆ ಹೋಗ್ಬೇಕು. ಇಟ್ಟಿಲ್ಲ ಯಾರು ಎಲ್ಲರೂ ಬೆಂಗಳೂರಲ್ಲಿ ನಮ್ದು ಬೆಂಗಳೂರಿನಲ್ಲಿ MM ಟೈಪ್ಸ್ ಅಂತ ಇದ್ದಾರೆ. ನೋಡೋಣ ವಿಚಾರಿಸ್ತೀನಿ ನೋಡೋಣ. MM ಟೈಪ್ಸ್ ಅಂದ್ಬಿಟ್ಟು ಇನ್ನೂ ಕೆಲವು ಇದೆ, ಎಲ್ಲೋ ಎಲ್ಲ ಅಲ್ಯೂಮಿನಿಯಂದು ಒಂದು ಇರ್ತಿತ್ತು ಒಂಥರ ಲೇಟ್. ಹೌದು, ಅಲ್ಯೂಮಿನಿಯಂ ತಿಂತು ಅದು ಇನ್ನೊಂದು ಏನೋ ಇರ್ತಿತ್ತು, ಹಂಗಾಗಿ ಎಲ್ಲ ಮಾಡ್ಬಿಟ್ರು. ಎಲ್ಲ ಕಾಲದ ರೇಡಿಯೋಗಳು ಇದು ಇದೆ ಅಂದ್ರೆ ಅವ್ರ ಮನೆ ಸಾಹುಕಾರರು ಅಂತ. ಮೊದಲು ಈ ಥರ ಒಂದು ರೇಡಿಯೋ ಹಾಕಿದ್ದಾರೆ ಅಂದ್ರೆ ಮತ್ತೆ ಒಂದು ಮೈನ್ ಫಂಕ್ಷನ್ ಜಾಗದಲ್ಲೆಲ್ಲ ಇದನ್ನ ಹಾಕಿ ಬಿಟ್ಬಿಡೋರು, ಎಲ್ಲರನ್ನ ಕೇಳಿಸ್ಕೊತಾ ಇದ್ರು. ಇದು ಮನೆಯಲ್ಲಿ ಪಿಲ್ಲರ್ ಅಲ್ಲ ಮನೆ ಪಿಲ್ಲರು, ಕಂಬ, ಅದು ಎಣ್ಣೆ, ಇದೆಲ್ಲ ವೀಣೆಗಳೆಲ್ಲ. ಇದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಇದು ವೀಣೆ ಇದು ಮೂರು ಒಂದೇ. ಬೇರೆ ಬೇರೆ ಕಾಲದಲ್ಲಿ ತಂಬೂರಿ ಎಲ್ಲ ಬೇರೆ ಬೇರೆ ಕಡೆ ಸಂಗ್ರಹಿಸಿರಲ್ಲ. ಇದೇನು ಸುಮ್ಮನೆ ಒಂದು ಶೋಪೀಸ್ ಅದು. ಅದನ್ನು ಮ್ಯೂಸಿಕ್ ಅಂದೆ ಊದೋದೇನಾದ್ರು ಊದೋದೇ ಅಲ್ಲ ಊದೋದೇ. ಈ ಫೋನ್ ಹೇಳಿದ್ ನಾನು, ಇದು ನಮ್ಮ ನಿಜವಾದ ಕೆಳಗಡೆ ನಿಜವಾದ ಫೋನ್. ಅದು ಬ್ಲ್ಯಾಕ್ ಕಲರ್ ಇದೆಯಲ್ಲ, ಅದು ಇಟ್ಟಾಗ ಅದಕ್ಕೆ ಡಯಲ್ ಮಾಡಿ ಆ ಥರದ್ದು ಎರಡು ಮಾಡಿ ಇಲ್ಲ ಲಾಕ್ ಇದೆ. ಅದಕ್ಕೆ ತೆಗೆದು ನಮ್ಮ ಹಿಂಗೆ ತಿರುಗಿಸಿ ಎಲ್ಲ ಚಾಲು ಕಂಡೀಷನ್ ಅದ. ಇದು ರನ್ನಿಂಗ್ ಅದ ಕಂಡೀಷನ್. ತಿರುಗಿಸಿ ಹಿಂಗೆ ಇಟ್ಕೊಂಡ್ರೆ ಕಿಣಿಕ್ ಅನ್ನೋದು. ಆಮೇಲೆ ಕಾಯಿನ್ ಬೂತ್ ಬಂತು ಅಲ್ವಾ? ಕಾಯಿನ್ ಬೂತ್ ಅಂದ್ರೆ ಈಗ ಚಾಲು ಮಾಡ್ಕೋತಿಲ್ಲ. ಈಗ ಕಾಯಿನ್ ಬೂತ್ ಇದ್ದರೆ ಇದು ಕಾಯಿನ್ ಬೂತಲ್ಲಿ ಇದ್ದವರೇ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ ಈಗ. ಅದಕ್ಕಿಂತ ಹಳೇದು ಇದೆ ತುಂಬಾ ಹಳೇದಿದೆ. ಇದೆ ಅಂದ್ರೆ ಅದು ತುಂಬಾ ರಿಚೆಸ್ಟ್ ಪರ್ಸನ್ ಹತ್ರ, ಆಮೇಲೆ ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆಲ್ಲ ಅವರು ಅದನ್ನ ಇಟ್ಕೊಂಡು ಎಲ್ಲ ತಬಲ. ಕ್ಯಾಮ್ರಾಗಳು ಇದು ಅಕಾರ್ಡಿಯನ್ ಅಂತ ಹೇಳಿ ಚಾಲು ಕಂಡೀಷನ್ ಈಗ ಬಾರಿಸ್ಬೋದು. ಸೌಂಡ್ ಬರ್ತಲ್ಲ ಅದೇ ಆ ಥರ ಅವರು ಕೊಡೋರು ಇರ್ಬೇಕು. ಅಯ್ಯೋ ನನ್ನ ಹತ್ರ ಟೈಪ್ ರೈಟರ್ ಇತ್ತು, ಬೇಕಾ? ನೆಕ್ಸ್ಟ್ ಟೈಮ್ ಇದೆಯಲ್ಲ ಇದೆಲ್ಲ ಕ್ಯಾಮರಾ, ರೀಲ್ಗಳು. ಮಕ್ಕಳಿಗೆ ಹೇಳಿದ್ರೆ ಫೋಟೋ ತೆಗೆದ್ಬಿಟ್ಟು ಅವಾಗಲೇ ಡಿಲೀಟ್ ಮಾಡ್ತಾರೆ. ಆಗ ಒಂದು ಫೋಟೋ ತೆಗೆದು ಎಷ್ಟು ದಿನ ಕಾಯ್ಬೇಕಾಗಿದೆ ಅದು ವಾಶ್ ಮಾಡಿ ತಪ್ಪಬೇಕಲ್ಲ. ವಾರ್ತಾ ಹಾಕಿರೋದು ಗಡಿಯಾರ. ಅವಾಗ ಸ್ವಲ್ಪ ಜನರಿಗೆ ಗೊತ್ತಾಗ್ತಿತ್ತು. ವಿದ್ಯಾವಂತರಿಗೆ ಆದ್ರೆ ಇದು ನಂಬರ್ 1, 2 ಅಂತ ಗೊತ್ತಾಗೋದು. ಪೆಂಡುಲಮ್ ಆ ಕಡೆ ಇದು ಇದು ರೋಮನ್ ಅಂಕಿ ಅಲ್ವಾ? ರೋಮನ್ ಅಂಕಿ. ಒಡವೆಗಳು, ಇವು ಒಡವೆಗಳು ಸೊಂಟ ಕಟ್ಟೋ ಡಾವು, ತೋಳಿ ಕಟ್ಟವು, ಕಾಲಿ ಕಟ್ಟವು, ಇವೆಲ್ಲ ಕುಂಕುಮ ಡಬ್ಬಿಗಳಿಷ್ಟು. ಈ ಕಡೆ ಉದ್ಬತ್ತಿ ಸ್ಟ್ಯಾಂಡ್ ಇವೆಲ್ಲ. ಇವು ದೀಪಗಳು, ದೀಪ ಎಲ್ಲ ಹಿತಾಳೆ, ಎಲ್ಲ ದೀಪಗಳು ಎಲ್ಲ ಹಿತಾಳೆ, ಎಲ್ಲ ಥರದ ಹಿತಾಳಿದು ಅದಾವೆ, ಮಣ್ಣಿಂದ ಅದಾವೆ. ಇನ್ನು ಕೆಳಗಡೆದಂತೂ ವಿಶೇಷ ದೀಪಗಳು ಡಬಲ್ ಬತ್ತಿದು. ಅದೇ ಅದರ ಸ್ಟ್ಯಾಂಡು ದೀಪ. ಇದು ಬಾಕ್ಸ್ ಕಿಚನ್ ಮೊದಲಾಗಿ ಲಾಕ್ಗಳು, ಬೀಗಗಳು, ಯಾವ ಬೀಗಗಳು, ಲಾಳ 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 ದೊಡ್ಡ ಕುದುರೆ ದೊಡ್ಡದು ಅದು ಅಗಲ ಐತಲ್ಲ. ಅಲ್ಲ ಅದು ಆ ಕಡೆದು ಎರಡಿದಾವಲ್ಲ ಅವು. ಅದು
ಟಾರ್ಪಾಲಿನ್ ಅಂದ್ರೆ ಇಲ್ಲೇನಿದೆಯಲ್ಲ ಈ ಅದಲ್ಲ, shape ಅದಲ್ಲ, ಅಷ್ಟೇ ಇರುತ್ತೆ ಇದು- ಇದು- ಇದು ಅನ್ಕೊಂಡೆ. ಕುದುರೆ. ಅದಲ್ಲ ಅದು ಕುದುರೆ ಸೈಜ್ ಏನಲ್ಲ. ಅಷ್ಟೇ ಇರುತ್ತೆ ಅನ್ಕೊಂಡೆ ಇಷ್ಟು ದೊಡ್ಡದಿರತ್ತ ನೋಡಿ ಅದಾವ ಕುದುರೆ ಪಾಗದ ಕುದುರೆ ಅಂತ ಇರ್ತಿದ್ದು ಆ ಕುದುರೆ ಇದ್ದದ್ದು. ಇವು ಕೀಗಳು ಹಳೆ ತರ ನಾವು ನೋಡೇ ಇಲ್ಲ ಈ ತರ ಕಿಲಿಕೈ ನೋಡ್ರಿ ಎಷ್ಟು ಇದರಲ್ಲಿ ಎರಡು ರೀತಿ, ಒಂದು ತಿರ್ಸೋದವ, ಒಂದು ಪ್ರೆಸ್ ಮಾಡಿದ್ರೆ ಬರೋ ಎರಡೂ ಥರದದ. ಫಿಶ್ ಟಾರ್ಟೈಸ್ ಇಷ್ಟ ಇದೆ ಎಷ್ಟೊಂದು variety. ಓ ಇದು ಅಷ್ಟೇ ಕ್ಲೋಸ್ ಮಾಡ್ಬೇಕು ಟಿವಿ. ಇದಕ್ಕೆಲ್ಲ ಆ್ಯಂಟನ್ ಹಾಕ್ಬಿಡ್ತಾನೆ ನೋಡ್ತಾ ಇದ್ವಿ ಆ ಕಡೆ ಈ ಕಡೆ ಕಟ್ಟಿಯಲ್ಲ. ಮಹಾಭಾರತ ಬಂದ ಟೈಮಲ್ಲಿ ಅದೇ ಫೇಮಸ್ ಟೈಪ್ ಸೆಟ್ಟಿಂಗ್. ಸಾಣದ ಅಷ್ಟೇ ಶೂಟ್ ಕೇಸ್ ಇದ್ದ ಬಾಕ್ಸ್ ಅಷ್ಟೇ ಚಿಕ್ಕ ಅದ್ ನೋಡೇ ಇರ್ಲಿಲ್ಲ. ಇದು ದೊಡ್ಡದು. ನಿಮ್ಮಲ್ಲಿ ಈ ಥರದ್ದು ಹಾ, ಇದು ಸೇಮ್ ಮೊದಲು ಇದಿತ್ತು, ಆಮೇಲೆ ಕ್ಯಾರಿ ಮಾಡ್ಬೇಕಾದ್ರೆ ಏನಾದ್ರು ಹೋಗ್ಬೇಕು ಆ ಥರ ಮಾಡ್ತಾರೆ. ಕೆಳಗಿರೋದು ಅದೇ. ಅದೆಲ್ಲ ಹೋಗಿ ಕುದುರೆ ಕುತ್ಕೊಂಡ್ಬಿಟ್ಟು ಇದು ಟೈರ ಅಡಿಗೆ ಮಾಡೋದು ಚಕ್ರ. ಡಿಗರಿ ಗಡ್ಗೆ ಮಾಡೋದು. ಬರೋದು ಮಡಿಕೆ ಮಾಡೋದು ಚಕ್ರ. ಇದಿದೆಯಲ್ಲ ಇದ್ರ ಮೇಲ್ಗಡೆ ಇಟ್ಟು ಇಟ್ಬಿಟ್ಟು ತಿರ್ಸೋರು, ಅದು ಬಡಿಯೋದು, ಇದು ಒಳಗಡೆ ಬಡಿಯೋದು. ಅದು ಈಗ ಅಲ್ಲಿ ನೋಡಿವಲ್ಲ ಅದು ಒಳಗಡೆ ಕುಂಬಾರ ಗುಂಡ ಅಂತ ಇದೆ. ಚರಕ. ಎಂತೆಂಥ ದೀಪಪ್ಪ ಇದು ಲ್ಯಾಂಟಿನು ಕಂದೇಲಿ ಎಲ್ಲ ಗ್ಯಾಸ್ ಲೈಟಿಂದ ಹಿಡಿದು ಲ್ಯಾಂಟಿನು ದೀಪ ಇದು ನೋಡ್ಲಿಕ್ಕೆ ಇಷ್ಟು ಕಾಣುತ್ತೆ ಆದ್ರೆ ಅದರಲ್ಲಿ ಮೂರು ಕಂಪಾರ್ಟ್ಮೆಂಟ್ ಹಸಿರು ಕಲರು. ಈಗ ಟ್ರೈನ್ ಸಿಗ್ನಲ್ ತೋರಿಸ್ತಿದ್ದಾರೆ ಅಲ್ಲಿ ಹಿಂಗೆ ತಿರ್ಸಿದ್ರೆ ಸಾಕು, ಒಳಗೆ ದೀಪ ಉರಿತಿರ್ತದೆ. ಒಂದು ರೆಡ್ ಬರೋದು, ಈ ಕಡೆ ತಿರ್ಸಿದ್ರೆ ಗ್ರೀನ್ ಬರೋದು, ಒಂದು ವೈಟ್ ಬರೋದು. ಇದು ಇದು ಇದೆ ನಮ್ಮ ಮನೆಯಲ್ಲಿ ಯಾವ್ದಾರ ಹುಲ್ಸ್ಗೂಡಲ್ಲಿ ಬರಾಯ್ತು ಇದು ಇವೆಲ್ಲ ಸೈಕಲ್ ರಿಕ್ಷಾಗಳಿಗೆ ಕೆಳಗೆ ಕಟ್ತಿದ್ರು. ಇನ್ನೂ ಭಾಳ ದೊಡ್ಡ ಸೈಜ್ ಇದೆ ನಮ್ಗೆ. ಆಯ್ತು. ಅದಕ್ಕೆ ದೀಪ ಮತ್ತೆ ಸೀಮೆ ಎಣ್ಣೆ ಹಾಕೋದು, ಗಾಜಿ ಸೀಟೋದು. ಬಾಟಲ್ ನೋಡ್ರಿ ಶೇಪ್ ಸರಾಯಿ ಬಾಟಲ್ಗಳು. ಆಗಿನ ಕಾಲದ್ದು ಆ ಬಾಲ್ ಇದೆಯಲ್ಲ ಅದು ಹಾ. ಅದು ಸಿಕ್ಕಿಂದು. ಸಿಕ್ಕಿಂನಲ್ಲಿ ಆ ಥರ ಬಾಲ್ ಇಡೋದು. ಎಣ್ಣೆ ಇದೇನು ಕಿಟಕಿನ ಬಾಗಿಲ ಇದು ಗೇಟ್ ಕಿಟಕಿ ಕಿಟಕಿ ಮನೆ ಇದು. ಇದು ಹಿಂದ್ಗಡೆ ಒಂದು ಇರ್ತಿತ್ತು, ಹಂಗೆ ತಿರ್ಸಿದ್ರೆ ಅದು ಕ್ಲೋಸ್ ಆಗೋದು, ಓಪನ್ ಆಗೋದು ಆ ಥರ. ಅಳತೆಗಳು ಅದು ತಗಡಿ. ಇಲ್ಲಿಂದ ಅಳತೆಗಳ ಶುರು. ಇದೆಲ್ಲ ಅದೇ ಲೀಟ್ರದು ಇದರಲ್ಲಿ ಉಯ್ಗೋದ್ರೆ ಸ್ವಲ್ಪ ತಾಕತ್ತಾಗಿರೋ. ಎರಡು ರೀತಿ ಅಳತೆಗಳು, ಲಿಕ್ವಿಡ್ ಅಂದ್ರೆ ಎಣ್ಣೆ, ಇದು ಹಳೇದು, ಹೌದೌದು. ಅವು ಧಾನ್ಯಗಳು. ಧಾನ್ಯಗಳದ್ದು ಕೊಳಗ ಸೇರು ಹಾವು. ಇದು ಪರ್ಟಿಕ್ಯುಲರ್ ಕೆರೋಸಿನ್ ಸಲುವಾಗಿ ಇದು ಅಳತೆ. ಕೆರಸಿಂದು ಹ್ಮ್. ಮತ್ತೆ ಕೆಳಗಡೆ ಬಟ್ಟೆ ಇದು ಎಣ್ಣೆ ಅಳತೆನೆ. ಇದು ಒಳ್ಳೆಣ್ಣೆ, ಕೊಬ್ಬರಿ ಎಣ್ಣೆ ಹಳೇದು, ಇದು ಸೀಮೆ ಎಣ್ಣೆ. ಸೀಮೆ ಎಣ್ಣೆದು. ಅವು ಧಾನ್ಯ ತೆಗೆಯೋದು ಮತ್ತು ಅಳೆಯೋದು. ಇದು ಮೊದಲು ಸೈಕಲ್ ಹಚ್ತಿದ್ರಿ, ಇದು ಥರದ ಲೈಟ್ ಟೈರಿಗೆ ಹಿಂದೆ ಹಚ್ಚಿದ್ರೆ ಚಾರ್ಜ್ ಆಗ್ತಿತ್ತು. ಚಾರ್ಜ್ ಆಗ್ತಿತ್ತು. ಇದಕ್ಕೆ ಟೈರ್ ಸೈಕಲ್ ಓಡಿಸಿದ್ರೆ ಅಷ್ಟು ಬ್ರೈಟ್ ಬರೋದು. ಅದಕ್ಕೊಂದು ಸಣ್ಣ ಒಂದು ಡೈನಮೋ ಅದು ಇದೆ ಡೈನಮೋ. ಇದು ಸೈಡ್ ಡೈನಮೋ ಅದು ಟೈರಿಗೆ ಹಚ್ಬಿಟ್ಟು ಸಾಕು, ರನ್ ಆಗೋದು. ಇದು ಬೆಳಕು ಬೆಳಕು ಸೈಕಲ್ ಡೈನಮೋ. ಬ್ರಷ್ ಇದಂಗಿದೆ. ಅದು ನೇಕಾರದು, ಬಟ್ಟಿ ನೇಯೋದು, ಅದು ಗಂಜಿ ಹಚ್ಚೋದು. ಇದೆಲ್ಲ ಆಲೆ ಮನೆ ಬಕೆಟ್ ತರ ಇದೆಯಲ್ಲ, ಇದು ಆಲೆ ಮನೆ ಬಕೆಟ್ ತರ ಸೇದೋದು ಬಾವಿಯಲ್ಲಿ ನೀರು ಬಾವಿಯಿಂದ ಸೇದಲಿಕ್ಕೆ. ಚಿಕ್ಕದ? ತುಂಬಾ ಆಳದಲ್ಲಿ ಸೇದಿ ಸೇದಿ ಕೊಡತ್ತು. ಇದೆಲ್ಲ ಇದು ಪಾತಾಳ ಗಾಣ ಅಂತ ಹೇಳ್ತಾರೆ. ಇದು ಬೀಳೋದು ಕೆಳಗ ಬಿಂದಿಯ ಒಳಗಡೆ ಏನೇ ಕೊಡಗಳು ಬಿದ್ರೆ ಇದನ್ನ ಕಗ್ಗ ಕಟ್ಟಿ ಹಿಂಗೆ ಅಳಗಾಡಿದ್ರೆ ಸಾಕು. ಈ ಬಿಂದಿಯ ಬಾವಿಲಿ ಬಿಂದಿಯ ನೀರು ಸೇದುವಾಗ ಬಿಂದಿಗೆ ಬಿದ್ದೋಗ್ಬಿಟ್ರೆ ಕಟ್ಟಾಗಿ ಅಡ್ಡ ಕಟ್ಟಾಗಿ ಕೆಲವು ಸರಿ ಮನುಷ್ಯರು ಬಿದ್ದು ಹೋಗ್ತಿದ್ರು. ಅವಾಗ ಎಲ್ಲಾ ಕಡೆ ಹಣನೇ ಸಿಗ್ತಿರ್ಲಿಲ್ಲ. ಆಳ ಬಾವಿ ಇದ್ರೆ ಇದನ್ನ ಹಾಕಿ ತೆಗಿಯೋದು. ಯಾಕೆ ತಿರ್ಸ್ಬಿಟ್ರೆ ಇದು ಯಾವುದೋ ಒಂದು ಆಂಗಲ್ ಅಲ್ಲಿ ಇಸಿ ಹಾಕೊಳ್ಳೋದು. ಇದು ಬಹಳ ಅಪರೂಪ. ಇದು ಬಹಳ ಈಗೆಲ್ಲ ಹೊರಗಡೆ ಬಸ್ಸಿಗೆ ಸೇರಿ ಬಿದ್ದೋದ್ರೆ ಕೈನಲ್ಲಿ ಎತ್ತಾರಲ್ಲ, ಆಗಿನ ಕಾಲದ ಕೈನಂದ್ರೆ ಇದೆ. ಬಹಳ ಅದ್ಭುತ ನೋಡಿ. ಇದು ಅದರಲ್ಲಿ ವೆರೈಟಿ ಮಾಡಿ, ಇದು ಒಂಥರ, ಇದು ಒಂಥರ, ಇದು ಒಂಥರ. ನೋಡ್ರಿ ಮಾಡಿ ಎತ್ತಕ್ಕೆ. ಆಗಲ್ಲ ಎಷ್ಟು
ಎಷ್ಟು ವರ್ಷ? 100 ವರ್ಷ. ಒಂದ್ ಸೈಡ್ ಗೋಡೆ, ಒಂದ್ ಈಗ ಸೈಡ್ ಇದು 100 ವರ್ಷ ಮೇಲ್ಪಟ್ಟಿದ್ದು ಇದು. ಕಟ್ಟಿಗೆ ಅವಾಗ ಬಲ್ತಿರೋ ಕಟ್ಟಿಗೆ ಇರ್ತಿತ್ತು. ಹೌದು. ಬಹಳ ಅದರಲ್ಲೂ ಮರಗಳನ್ನ ಏನ್ ಮಾಡ್ತಿದ್ರೆ ಕಟ್ ಮಾಡ್ಬೇಕಾದ್ರೆ ಅಮಾವಾಸ್ಯೆ ಹುಣ್ಣಿಮೆ ನೋಡ್ಕೊಂಡು ಕಟ್ ಮಾಡ್ತಾ ಇದ್ರು. ನೋಡಿ ಕಟ್ ಮಾಡ್ತಿದ್ರು. ಆಮೇಲೆ ಕಟ್ ಮಾಡಿದ್ದು ಎಷ್ಟೋ ದಿವಸ ನೀರೊಳಗೆ ಇರ್ತಿದ್ರು. ಅದೆಲ್ಲ ಆಮೇಲೆ ಒಂದು ಪದ್ಧತಿ ಅವ್ರದೇ ಆದಂತ. ನಾವು ಸುಮ್ಮನೆ ಏನೋ ಮಾಡ್ತೀವಿ. ಈಗ ಇವತ್ತಿಗಾದರೂ ಶಾಸ್ತ್ರೋಕ್ತವಾಗಿ ನಾವು ನಡ್ಕೊಳ್ಬೇಕಂದಾಗ ಒಂದು ಮರ ಇದ್ರೆ ಆ ಮರಕ್ಕೆ ಪೂಜೆ ಮಾಡಿ ನಿನ್ನನ್ನು ಕಡಿತಾ ಇದ್ದೀವಿ, ನಮ್ಮನ್ನು ಕ್ಷಮೆ ಮಾಡುವಂತ ಬೇಡಿ ಕಡಿಬೇಕಂತ. ಆದ್ರೆ ಅದು ಯಾರು ಪಾಲನೆ ಮಾಡ್ತೀವಿ? ಯಾಕಂದ್ರೆ ಅದು ಒಂದು ಜೀವ, ನಮ್ಮ ಅನಿವಾರ್ಯ ಕಾರಣಕ್ಕಾಗಿ ನಿನ್ನನ್ನು ಕಡಿತಾ ಇದ್ದೀವಿ ಅಂತ ಹೇಳಿ. ಆದ್ರೆ ಅದ್ರದ್ದು ಮರ ಮತ್ತೊಂದು 5 ಮರ ಹಚ್ಚಬೇಕಂತ. ಅವಾಗ ನಮ್ಗೆ ಏನು ಪಾಪ ಕಟ್ಟಲ್ಲ. ಇಲ್ಲಿ ಇದ್ರೆ ಮರ ಕಡಿದ್ರು ಪಾಪ. ಆ ಅರಣ್ಯ ಕೃಷಿಯಲ್ಲಿ ಅದು ಬರ್ದಿಲ್ಲ. ಇದು ಅದು ಗೊತ್ತಾಗ್ತದೆ.